ಅವ್ರೆಲ್ಲರೂ ವಿಶ್ವಾಸ ತಗೊಳ್ಳಾರ್ದೇನೆ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ನಾ ಈಗ ಇಲ್ಲ ಈಗ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟುವರು, ನಿಮ್ಗೆ ತಲೆಗಿರ್ಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ಏನಾರೇ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ಮದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರಬಹುದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೊಡಿ, ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದೀನಿ ಅಂತ. ಆದ್ರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನ ಹೊಡಿರಪ್ಪ, ಅದನ್ನ ಹೊಡೆದು ಬಿಟ್ಟು ಯಾವ್ದಾರ ಹೊಡ್ಕೊತ್ ಕೊಟ್ಟಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡಿ. ಅಧ್ಯಕ್ಷರಿಗೆ ಆಹ್ವಾನ ಇಲ್ಲ ಸರ್, ತಮ್ಮಗಳಿಗೆ ಆಹ್ವಾನ ಇದೆ ಅಂತ ನೋಡ್ರಿ, ನಮಗ್ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗ್ ಆಹ್ವಾನ ಕೊಟ್ಟಾರೆ ನಾವು ಬಂದೀವಿ.